ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನು ಅಂದರೆ, ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ, ಇದು ನನ್ನ ತಮ್ಮನ ಮದುವೆ ವಿಡಿಯೋ. ಆ್ಯಂಡ್ ಅದರಲ್ಲಿ ನಾನು ಯಾಕಿಲ್ಲ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ, ನಾವೆಲ್ಲ ಹೋಗಿಲ್ಲ, ಅದು ಲವ್ ಮ್ಯಾರೇಜ್. ಆ್ಯಂಡ್ ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮೆಮೊರಿ ಥರ ಇರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ, ಮದುವೆ ಹೇಗಾಯಿತು, ಮನೆಯೆಲ್ಲ ಹೇಗೆ ತುಂಬಿಸ್ಕೊಂಡ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ನಾವು ಯಾವುದೂ ತೆಗ್ದಿದ್ದಲ್ಲ, ಅಂದರೆ ಮದುವೆ ಟೈಮಲ್ಲಿ ತೆಗ್ದಿರೋ ವೀಡಿಯೋಸು. ನಾನು ಅದನ್ನು ಸೆಂಡ್ ಮಾಡಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವರು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಅಂದರೆ ನಮಗೆ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು, ಬಟ್ ಈ ಥರ ಮದುವೆ ಆಗ್ತಾ ಇದ್ದಾರೆ ಅಂತ ಗೊತ್ತಿದ್ದಿಲ್ಲ. ಫ್ಯಾಮಿಲಿ ಎಲ್ಲ ಸೇರಿಸಿ, ಅಂದರೆ ಅವರು ಭದ್ರಾವತಿಗೆ ಹೋಗಿ ಅಲ್ಲಿ ಅತ್ತೆ, ದೊಡ್ಡಮ್ಮ, ಮಾಮ ಎಲ್ಲ ಸೇರಿಕೊಂಡು ಮದುವೆ ಮಾಡಿಸಿರೋದು. ಸ್ವಲ್ಪ ಬೇಜಾರಿದೆ, ಬಿಕಾಸ್ ನನ್ನ ತಮ್ಮನ ಮದುವೆಲಿ ನಾನಿಲ್ಲ. ತುಂಬ ಆಸೆ ಇತ್ತು ಇರಬೇಕು ಅವನ ಜೊತೆಗೆ ಅಂತ. ಬಟ್ ತುಂಬ ಖುಷಿ ಇದೆ. ಸ್ವಲ್ಪ ಬೇಜಾರಿದ್ರು ತುಂಬ ಖುಷಿಯಾಗಿದ್ದೀವಿ, ಬಿಕಾಸ್ ಫೈನಲಿ ಅವನು ಒಬ್ಬ ಫ್ಯಾಮಿಲಿ ಮ್ಯಾನ್ ಆದ. ನನ್ನ ಎದುರುಗಡೆ ಚಿಕ್ಕ ಚಿಕ್ಕ ಪುಟ್ಟ ಹೆಜ್ಜೆ ಎತ್ಕೊಂಡು ನಾನು ನೋಡ್ಕೊಂಡಿದ್ದು ಹುಡುಗ, ಸೊ ಇವತ್ತು ಮದುವೆ ಆಗೋದು ಅಷ್ಟು ದೊಡ್ಡವನಾಗೋಗ್ಬಿಟ್ಟಿದ್ದಾನೆ ಅಂತಂದರೆ ನಮಗೆ ಒಂದೊಂದ್ಸಲಿ ನಂಬಕ್ಕಾಗಲ್ಲ. ಫೈನಲಿ ಮದುವೆ ಎಲ್ಲ ಆಯಿತು ತುಂಬ ಚೆನ್ನಾಗಿ. ಅವ್ರ ಊರಲ್ಲಿ ಮದುವೆ ಆಗಿದ್ದು. ಆ್ಯಂಡ್ ಚೆನ್ನಾಗಿತ್ತು ಒಂಥರ ಫೀಲಿಂಗು. ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿನ ಟೈಮ್ ತೊಗೊಳತ್ತೆ, ಬಟ್ ಖುಷಿಯಾಗಿದೆ. ಇಬ್ಬರು ಯಾವಾಗಲೂ ಹೀಗೆ ಖುಷಿಯಾಗಿರಲಿ, ನನಗಂತೂ ತುಂಬ ಖುಷಿಯಾಗತ್ತೆ. ಆ್ಯಂಡ್ ಅಲ್ಲೇ ಮದುವೆ ಎಲ್ಲ ಮುಗಿಸ್ಕೊಂಡು, ದೇವಸ್ಥಾನದಲ್ಲಿ ಆಗಿರೋದ್ರಿಂದ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಅವರು ಆಮೇಲೆ ಊರಿಂದ ನಮ್ಮ ಮನೆಗೆ, ಅಂದರೆ ಬೆಂಗಳೂರಿಗೆ ಬಂದಿದ್ದು. ಇದು ಮದುವೆ ಆಗಿದ್ದು ಭದ್ರಾವತಿಯಲ್ಲಿ. ಸೊ ಹಾಗಾಗಿ ಎಲ್ಲ ಅವರೇ ಮಾಡಿದ್ದಾರೆ, ನಮಗೇನೂ ಗೊತ್ತಿಲ್ಲ. ನಾವು ಜಸ್ಟ್ ಮದುವೆನ ನಿಮ್ಮ ಥರ ನೀವು ಹೇಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಾವು ಹಾಗೆ ವಿಡಿಯೋಸಲ್ಲೆಲ್ಲ ನೋಡಿರೋದು ಅಷ್ಟೇ. ಆ್ಯಂಡ್ ಅಲ್ಲೇ ನಮ್ಮ ಕಡೆ ಎಲ್ಲ ಅಂದರೆ ಗಂಡೆ ಕಾಲುಂಗುರ ಹಾಕ್ತಾರೆ ನನ್ನ ತಮ್ಮಂಗೆಲ್ಲ. ಬಟ್ ನನಗೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರು ಸೋದ್ರ ಮಾವ ಹಾಕಿದ್ರು. ಸೊ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರುತ್ತೆ. ಬಟ್ ನನ್ನ ತಮ್ಮನ ಕಡೆ ಆಗಿರ್ಬೋದು, ನಮ್ಮ ಅಮ್ಮನ ಕಡೆ ಆಗಿರ್ಬೋದು, ಅವರೆಲ್ಲ ಹಸ್ಬೆಂಡೇನೆ ಕಾಲುಂಗುರ ಎಲ್ಲ ಹಾಕ್ತಾರೆ. ಸೊ ಎಲ್ಲ ಅಲ್ಲೇ ಹಾಕಿಸ್ಕೊಂಡು ಇವತ್ತು ನೈಟು ಮನೆಗೆ ಬಂದರು ಅವರು. ಸೊ ಮನೇಲಿ ಇವಾಗ ನಾನಿದ್ದೆ, ಅಮ್ಮ ಮನೇಲೇ ಇದ್ನಲ್ಲ ನಾನು. ಅಂದರೆ ಮುನೇಶ್ವರ ಮಾಡಕ್ಕೆ ಬಂದಿದ್ವಲ್ಲ, ಆ ಟೈಮಲ್ಲಿ ಇದೆಲ್ಲ ಆಗಿದ್ದು. ಸೊ ಹಾಗಾಗಿ ಎಲ್ಲ ಇಲ್ಲೇ ಇದ್ದಾರೆ. ಸೊ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ನಾನೇ ಮಾಡಿಸ್ಕೊಂಡಿದ್ದು, ಮನೆಯಲ್ಲೇ ಇದ್ವಲ್ಲ. ಅಮ್ಮ ಎಲ್ಲ ಒಪ್ಕೊಂಡು ತುಂಬ ಖುಷಿಯಾಗೇ ಮನೆಯೆಲ್ಲ ತುಂಬಿಸ್ಕೊಂಡ್ವಿ. ಅಮ್ಮನೂ ಇವಾಗ ಆರಾಮಾಗಿದ್ದಾರೆ, ಅವ್ರಿಗೂ ತುಂಬ ಖುಷಿಯಾಗಿದೆ. ಸ್ವಲ್ಪ ಎಲ್ಲ ಸ್ಟಾರ್ಟಿಂಗಲ್ಲಿ ಬೇಜಾರಾಗಿತ್ತು, ಅಂದರೆ ನಮ್ಮ ಎದುರುಗಡೆ ಆಗಿಲ್ಲ ಅನ್ನೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಆರಾಮಾಗಿದ್ದಾರೆ. ಆ್ಯಂಡ್ ಹುಡುಗಿನೂ ಅಷ್ಟೇ ತುಂಬ ಒಳ್ಳೆಯವಳು. ಸೊ ನನಗಂತೂ ಖುಷಿ ಇದೆ. ಇವಾಗ ಮನೆ ತುಂಬಿಸ್ಕೋ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದೀವಿ. ಏನಿಲ್ಲ, ನಾರ್ಮಲ್ ಆಗಿ ಮನೆಗೆ ಬರೋಕ್ಕೆ ಹೊಸ್ಲು ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಿ. ಆ್ಯಂಡ್ ನನ್ನ ತಮ್ಮಂಗೆ ಫುಲ್ಲು ರೇಗಿಸ್ತಾ ಇದ್ದೆ ನಾನಂತೂ. ಅಂತೂ ಇಂತೂ ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟೆ, ಇಷ್ಟು ಬೇಗ ಹೇಳ್ದೆ ಕೇಳಿದೆ. ಅಂದರೆ ಅವನು ಸಮ್ಟೈಮ್ಸ್ ತಮಾಷೆಗೆ ಹೇಳ್ತಾ ಇದ್ದ ನನ್ನ ಹತ್ರ, ನೀನು ಮದುವೆಗೆಲ್ಲ ಕರೆಯೋದೇ ಇಲ್ಲ ಕಣೆ, ಮದುವೆ ಎಲ್ಲ ಆದಮೇಲೆ ಹೇಳ್ತೀನಿ ಬಂದುಬಿಟ್ಟು ಹೋಗು ಆ ಥರ ಎಲ್ಲ. ಬಟ್ ಇವಾಗ ಒಂದೊಂದ್ಸಲಿ ನೆನೆಸ್ಕೊಂಡಾಗ, ಓ ಅವತ್ತು ತಮಾಷೆಗೆ ಹೇಳಿದ್ದು ಇವತ್ತು ನಿಜವಾಗ್ಲೂ ಆಗೋಯ್ತಲ್ಲ ಅಂತ ಅನಿಸತ್ತೆ ಒಂದೊಂದ್ಸಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಆಗೋಯ್ತು. ಚೆನ್ನಾಗಿರಲಿ ಅಂತ ಅಷ್ಟೇ ಬಯಸೋದು. ಅವರಿಬ್ಬರು ಖುಷಿಯಾಗಿ ಯಾವಾಗಲೂ ನಗ್ನಗ್ತಾ ಇದ್ದರೆ ನಮಗೂ ಅದೇ ಖುಷಿನೇ. ಸೊ ಇವಾಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದೀವಿ. ಸಿಂಪಲಾಗಿ ಹೊಸ್ಲು ಪೂಜೆ ಎಲ್ಲ ಮಾಡಿಸ್ಬಿಟ್ಟು, ಆ್ಯಂಡ್ ಹೊಸ್ಲಿಗೆ ನಾವು ಇದು ಬರುತ್ತೆ, ಅದನ್ನು ಮಳೆ ಕಾಯಿನ್ ಥರ ಬರುತ್ತೆ, ಅದನ್ನು ಓಡಿಸ್ತೀವಿ. ಹಾಗಾಗಿ ಅದನ್ನು ಎಲ್ಲ ಶಾಸ್ತ್ರ ಎಲ್ಲ ಮಾಡಿಸ್ಕೊತಾ ಇದ್ದೀವಿ. ಗಂಡ ಹೆಂಡತಿ ಯಾವಾಗಲೂ ಇದೇ ಥರ ಖುಷಿಯಾಗಿರಲಿ. ಇದೊಂದು ವಿಡಿಯೋ ಹಾಕ್ಬಾರ್ದು ಅಂತಲೇ ಇದ್ದೆ ನಾನು, ಬಟ್ ಏನಕ್ಕಂದರೆ ನನಗೂ ಒಂದು ಮೆಮೊರಿ ಥರ ಇರುತ್ತೆ. ಆ್ಯಂಡ್ ಅವರಿಗೂ ನೋಡಿದಾಗ, ಯಾಕಂದರೆ ಫೋಟೋಸು ವಿಡಿಯೋಸ್ ಎಲ್ಲ ಏನೂ ತೆಗ್ಸಿಲ್ಲ ಅವರಿಗೆ, ಜಸ್ಟ್ ಸಿಂಪಲಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ತೊಗೊಂಡಿರೋದಷ್ಟೇ. ಸೊ ಅವ್ರಿಗೂ ಒಂದು ಮೆಮೊರಿ ಥರ ಇರುತ್ತೆ ಅಂತ ಈ ವಿಡಿಯೋಸ್ನ ನಾನು ಶೇರ್ ಮಾಡ್ಕೊತಾನೆ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಥರದ್ದು ಏನೂ ಇಲ್ಲ.
ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಂಥರ ಫೀಲಿಂಗು. ನಾನು ಒಂದು ದಿನದಲ್ಲಿ ಏನೆಲ್ಲ ಚೇಂಜ್ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ. ನಿನ್ನೆವರೆಗೂ ಸಿಂಗಲ್ ಆಗಿದ್ದ ಹುಡುಗ ಇವಾಗ ಅಷ್ಟು ಬೇಗ ಮದುವೆ ಅಂತ ಎಲ್ಲ ಹೇಳಿದ್ರೆ ಜವಾಬ್ದಾರಿಗಳಿರುತ್ತೆ. ಸೊ ಎಲ್ಲ ಒಂಥರ ಚೆನ್ನಾಗಿತ್ತು. ನನಗೂ ಒಂಥರ ಫೀಲಿಂಗು ಇಷ್ಟು ದಿನ ಅಮ್ಮ ಮನೆ ಅಂತ ಫುಲ್ ಖುಷಿ ಖುಷಿಯಾಗಿ ಹೋಗ್ತಾ ಇದ್ವಿ. ಬಟ್ ಇನ್ಮೇಲೆ ಅದು ಅಮ್ಮ ಮನೆನೇ, ಬಟ್ ಸ್ವಲ್ಪ ಇರತ್ತೆ ನಮಗೂ ಹಾಗಾಗಿ. ಸೊ ಫೈನಲಿ ತಮ್ಮನ ಮದುವೆ ಎಲ್ಲ ಆಯಿತು. ಹುಡುಗಿ ಹೆಸರು ಬಂದು ಲಿಖಿತಾ ಅಂತ, ಗೊತ್ತಿರೋರೆ. ಸೊ ತುಂಬ ಚೆನ್ನಾಗಿದೆ. ಫೀಲಿಂಗ್ ಒಂಥರ ಚೆನ್ನಾಗಿದೆ. ಆ್ಯಂಡ್ ನನ್ನ ಮಕ್ಕಳಂತೂ ಇಬ್ಬರು ಖುಷಿಯಾಗಿದ್ದಾರೆ, ಹೊಸ ಅತ್ತೆ ಬಂದರು ಹೊಸ ಅತ್ತೆ ಬಂದರು ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ಇಲ್ಲಿ ನಾನು ಅವರಿಗೆ ದೃಷ್ಟಿ ಎಲ್ಲ ತೆಗಿಯೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆರತಿ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ನನ್ನ ತಮ್ಮಂಗೆ ರೇಗಿಸ್ತಾ ಇದ್ದೆ ನಾನು. ನಾನು ಏನು ಕೇಳ್ತೀನೋ ಅದನ್ನು ಕೊಡಿಸಿದ್ರೇ ಒಳಗಡೆ ಬಿಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ಪ್ಲೀಸ್ ಕಣೆ ಬಿಟ್ಬಿಡೆ, ಇವಾಗಲೇ ಆಲ್ರೆಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ ನನಗೆ, ಇದಕ್ಕೆ ಮೇಲೆಲ್ಲ ಇಲ್ಲೇ ನಿಂತ್ಕೊಂಡ್ರೆ ಆಗಲ್ಲ ನನಗೆ ಅಂತೆಲ್ಲ ಹೇಳ್ತಾ ಇದ್ದ. ನಾನು ಅದಕ್ಕೆ ರೇಗಿಸ್ತಾ ಇದ್ದೆ, ನನ್ನ ಮದುವೆ ಟೈಮಲ್ಲಿ ನೀನು ಏನು ಬಿಟ್ಟ, ನಮ್ಮನ್ನು ಒಳಗಡೆನೇ ಬಿಟ್ಟಿದ್ದಿಲ್ಲ, ನನಗೂ ನಮ್ಮ ಹಸ್ಬೆಂಡ್ನು ಒಳಗಡೆನೇ ಬಿಟ್ಟಿದ್ದಿಲ್ಲ, ಅದು ಕೊಡು, ನಾನು ಏನು ಕೇಳ್ತೀನೋ ಅದನ್ನು ಕೊಟ್ರೇ ಒಳಗಡೆ ಬಿಡೋದು ಅಂತೆಲ್ಲ ಹೇಳ್ತಾ ಇದ್ದ. ಸೊ ಹಾಗಾಗಿ ಇವಾಗ ನಾನು ರೇಗಿಸ್ತಾ ಇದ್ದೆ. ಆ್ಯಂಡ್ ಅಲ್ಲೇ ಸ್ವಲ್ಪ ಜನ ಬಂದಿದ್ರು ಅಕ್ಕಪಕ್ಕದವರೆಲ್ಲ. ಸೊ ಎಲ್ಲರೂ ಸೇರಿಸ್ಕೊಂಡೆ ಮನೆ ತುಂಬಿಸ್ಕೊಂಡ್ವಿ. ಊರಿಂದ ಎಲ್ಲ ಮದುವೆ ಮಾಡಿ ಕಳಿಸಿದ್ದು, ಅವರೆಲ್ಲ ಏನು ಬರೋಕ್ಕಾಗಿಲ್ಲ. ಇವರು ಮಾತ್ರ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಕರ್ಕೊಂಡು ಬಂದಿದ್ದರು. ಅವ್ರ ಜೊತೆಗೇ ಎಲ್ಲರೂ ಬಂದಿದ್ರಲ್ಲ. ಸೊ ಹಾಗಾಗಿ ನಾವೇ ಮನೇಲಿ ಯಾರ್ಯಾರು ಇದ್ದಾರೋ ಅವರೇ ಮನೆಯೆಲ್ಲ ತುಂಬಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಒಂಥರ ನಮ್ಮ ಮನೆಗೂ ಒಂದು ಹೊಸ ಹುಡುಗಿ ಬಂದಳು. ನಾವು ತುಂಬ ಮಾತಾಡ್ಕೊತಾನೆ ಇರ್ತೀವಿ, ನಾನು ನಮ್ಮ ಹಸ್ಬೆಂಡ್ ಅವಾಗವಾಗ. ನನ್ನ ಮೈದ್ನ ಒಬ್ರು ಇದ್ದಾರಲ್ಲ, ಸೊ 3 ಜನಕ್ಕೂ ಮದುವೆ ಆದರೆ ಎಲ್ಲರ ಹೋಗ್ತಾ ಬರ್ತಾ ಚೆನ್ನಾಗಿರುತ್ತೆ ಫೀಲಿಂಗು. ಒಟ್ಟಿಗೆ 3 ಜನನೂ ಹೋಗ್ಬೋದು, ಒಟ್ಟಿಗೆ ಬರ್ಬೋದು, ಒಂಥರ ಟ್ರಿಪ್ಪೆಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿರತ್ತೆ ಅಂತ. ಸೊ ಇವಾಗ ಇಬ್ಬರಿಗೆ ಮದುವೆ ಆಯಿತು. ನನ್ನ ಮೈದ್ನ ಒಬ್ಬರು ಇದ್ದಾರೆ, ಅವ್ರಿಗೂ ಮದುವೆ ಆದರೆ ಒಂಥರ ನನಗಂತೂ ಖುಷಿ ಆಗುತ್ತೆ. ಬಿಕಾಸ್ ನಮ್ಮ ಮನೇಲಿದ್ದಾಗಲೂ ಯಾರಾದರೂ ಒಬ್ಬರು ಫ್ರೆಂಡ್ ಆಗಿರ್ಬೋದು, ತಂಗಿ ಆಗಿರ್ಬೋದು ಸಿಕ್ಕಿರ್ತಾರೆ. ಆ್ಯಂಡ್ ಅಮ್ಮ ಮನೆಗೆ ಬಂದಾಗಲೂ ಇರ್ತಾರೆ. ಅದಕ್ಕೊಂಥರ ಏನೋ ಒಂಥರ ಖುಷಿ ಆಗತ್ತೆ. ಸೊ ಇಲ್ಲೇ ಕೇಳ್ತಾ ಇದ್ದೆ, ಕಾಸು ಕೊಡು ನನಗೆ ಅಂತ ಹೇಳ್ಬಿಟ್ಟು. ಅವನು ₹500 ಕೊಟ್ಬಿಟ್ಟು, ಸಾಕು ಸಾಕು ಹೋಗು ಬಿಡು, ನಿನ್ಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದ. ಸರಿ ಅಂತ ಹೇಳಿ ಒಳಗಡೆ ಬಿಟ್ವಿ. ಇವಾಗ ಸೇರೆಲ್ಲ ಒದಿಸ್ಬಿಟ್ಟು ಮನೆ ತುಂಬಿಸ್ಕೊತಾ ಇದ್ವಿ. ನಾನು ಅದು ಆರತಿ ತಟ್ಟೆ ತೆಲ್ಬಿಟ್ಟು ಬರಕ್ಕೆ ಹೋಗಿದ್ದೆ. ಅದಕ್ಕೆ ಇರೋ ನಾನು ಬರೋವರೆಗೂ ಒದಿಸ್ಬೇಡ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ಮದುವೆ ಎಲ್ಲ ಆಗಿ ಮನೆ ಕೂಡ ತುಂಬಿಸ್ಕೊಂಡಾಯಿತು. ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಅವರಿಬ್ಬರ ಮೇಲೆ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಅವರಿಬ್ಬರಿಗೂ ನೀವು ಕೂಡ ಬ್ಲೆಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಹಾಗೆ ತುಂಬ ಜನ ತುಪ್ಪ ಎಲ್ಲಿ ತೊಗೊತೀರ ಅಂತ ಕೇಳ್ತಾರಲ್ಲ, ಇದೇ ಥರ ಮನೆ ಹತ್ರ ಮಾರ್ಕೊಂಡು ಬರುತ್ತೆ. ಆವತ್ತು ಬಂದಿತ್ತು. ಸೊ ಹಾಗಾಗಿ 1 ಲೀಟ್ರು ನಾನು ತೊಗೊಂಡಿದ್ದೆ. ಅಲ್ಲೇ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿ ಮಾರ್ಕೊಂಡು ಬರ್ತಾರೆ ಇಲ್ಲಿ ತುಪ್ಪನ. ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿದ್ಮೇಲೆ ನಾವು ಕೂಡ ಅವ್ರನ್ನ ಮನೆ ತುಂಬಿಸ್ಕೊಂಡು ಮನೇಲಿ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದ್ಬಿಟ್ವಿ. ಬಿಕಾಸ್ ಅದ್ರ 2 ಡೇಸ್ ಅಂದರೆ ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ ಬಿಟ್ಬಿಟ್ಟು ಯುಗಾದಿ ಹಬ್ಬ ಇದೆಯಲ್ಲ, ಹಾಗಾಗಿ ಅದಕ್ಕೋಸ್ಕರ ಅಮ್ಮನಿಗೆ ಹೇಳ್ಬಿಟ್ಟು ಎಲ್ಲ ಅವ್ರ ಮನೆಯಲ್ಲಿ ಬಿಟ್ಟು ನಾನು ನಮ್ಮ ಮನೆಗೆ ಬಂದೆ. ಆ್ಯಂಡ್ ಇವಾಗ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟ ಐಟಮ್ಸು ಎಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ರೀಫಿಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದೆಲ್ಲ ಯುಗಾದಿ ಚೀಟಿ ಹಾಕಿದ್ದೆ ನಾನು. ಸೊ ಅದರಲ್ಲಿ ಕೊಟ್ಟಿದ್ದು ಒಬ್ಬಟ್ಟಿಗೆ ಏನೇನು ಬೇಕೋ ಅದು ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ಹಾಗೆ ಶೇರ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಗ್ರಾಸರಿ ಏನೇನಿದೆ ಏನೇನಿಲ್ಲ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಕ್ಲೀನಿಂಗು ಆಗುತ್ತೆ. ಆ್ಯಂಡ್ ಎಲ್ಲನೂ ಒಂದೇ ಸಲ ಮಾಡ್ಕೊಂಡಂಗೆ ಆಗುತ್ತೆ ರೀಫಿಲ್ ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ. ಮನೆ ಸ್ವಲ್ಪನೇ ಕ್ಲೀನ್ ಮಾಡಬೇಕಾಗಿತ್ತು, ಬಟ್ ನೀಟಾಗೇ ಇತ್ತು. ಹಸ್ಬೆಂಡ್ ನಾವಿಲ್ಲ ಅಂದ್ರೂ ಅಷ್ಟೇ ಮನೇನ ತುಂಬ ಚೆನ್ನಾಗಿ ನೀಟಾಗಿ ನೋಡ್ಕೊತಾರೆ. ಹಾಗಾಗಿ ಅದನ್ನು ಸ್ವಲ್ಪ ಏನು ಚಿಕ್ಕ ಪುಟ್ಟ ಮೇಲ್ಮೇಲೆ ಏನೇನಿದೆ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡೆ. ಆ್ಯಂಡ್ ನಾನಿಲ್ಲಿ ಉಳಿದಿರೋ ಗ್ರಾಸರೀಸ್ನೆಲ್ಲ ಈ ಥರ ಒಂದು ಬಾಸ್ಕೆಟಲ್ಲಿ ಹಾಕಿ ಇಡ್ತೀನಿ. ಒಂದರಲ್ಲಿ ಫುಡ್ ಐಟಮ್ಸು, ಇನ್ನೊಂದರಲ್ಲಿ ನಾನ್ ಫುಡ್ ಐಟಮ್ಸ್ ಎಲ್ಲ ಹಾಕಿ ಇಡ್ತೀನಿ. ಆ್ಯಂಡ್ ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಮಾಡ್ತಾನೆ ಇದ್ದೆ. ಇವಾಗ ಬುಜ್ಜಿ ಬೇಬಿ ಎದ್ದು ನಿಂತ್ಕೊಳ್ಳೋದು ಮತ್ತು ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರಲ್ಲ, ಹಾಗಾಗಿ ಅವರಿಗೆ ಇದನ್ನು ನಾನು ವಾಕರ್ ಅಂದರೆ ವುಡನ್ ವಾಕರ್, ಇದು ಚಿರುಗೆ ಅಂತ ತೊಗೊಂಡಿದ್ದು, ಅದನ್ನು ಇಲ್ಲಿ ರೆಡಿ ಮಾಡಿಸ್ತಾ ಇದ್ದೀನಿ ಇವಾಗ ಅವರಿಗೆ. ಇದು ಸಪ್ರೇಟ್ ಆಗಿ ಬರುತ್ತೆ, 3 ಪಾರ್ಟ್ ಆಗಿ ಬರುತ್ತೆ. ಅದನ್ನು ನಾವು ಗಮ್ ಹಾಕಿ ಇಲ್ಲಾಂದರೆ ನೀಟಾಗಿ ಅಂಟಿಸ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಹಸ್ಬೆಂಡಿಗೆ ಆ ಕೆಲಸ ಕೊಟ್ಟಿದ್ದೀನಿ.
ಅದನ್ನ ರೆಡಿ ಮಾಡಿದ್ರೆ ಬುಜ್ಜಿ ಬೇಬಿಗೂ ಈಸಿ ಆಗುತ್ತೆ. ಸ್ವಲ್ಪ ಇಟ್ಕೊಂಡು ನಡ್ಕೊಂಡು ಅಭ್ಯಾಸ ಆಗತ್ತೆ ಅಂತ. ಆ್ಯಂಡ್ ಇವಾಗ ಅವರು ಸೋಫಾ ಎಲ್ಲ ಇಟ್ಕೊಂಡು ನಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದು ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಬಿಕಾಸ್ ನಾನು ಇದನ್ನ ಚಿರುಗೆ ತೊಗೊಂಡಿದ್ದು. ಅವನು ಆಲ್ಮೋಸ್ಟ್ ಒಂದು 1 ಇಯರ್ ಅಲ್ಲ, ಹತ್ತತ್ರ ಒಂದು 6 to 7 ಮಂತ್ಸ್ ಯೂಸ್ ಮಾಡ್ದ. ಅದಾದಮೇಲೆ ಕ್ಲೀನಾಗಿ ಎತ್ತಿಟ್ಟಿದ್ದೆ ನಾನು. ಇವಾಗ ಬುಜ್ಜಿ ಬೇಬಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫೈನಲಿ ರೆಡಿ ಆಯಿತು. ಈ ಥರ ಇರುತ್ತೆ. ಅದನ್ನು ನಡ್ಕೊಂಡು ತಳ್ಕೊಂಡು ಹೋಗ್ಬೋದು. ಮುಂದೆ ಯಾವಾಗಲಾದರೂ ಅವನು ತೊಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡ್ತಾ ಇದ್ದ. ಆಮೇಲೆ ಬುಜ್ಜಿ ಬೇಬಿನ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ರೂಮಲ್ಲಿ ಸ್ವಲ್ಪ ವಾರ್ಡ್ರೋಬ್ ಆಗಿರ್ಬೋದು ಮತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಅದು ಇದು 2 ಉಂಡಿ, ಒಂದು ನಮ್ಮ ಚಿರುದು, ಇನ್ನೊಂದು ಚಿಕ್ಕದು ನಮ್ಮ ಬುಜ್ಜಿ ಬೇಬಿದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಮೀಶೋಯಿಂದ ಪಾರ್ಸಲ್ ಬಂದಿತ್ತು. ಇದು ಎಲ್ಲಾರ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಶಾಂಪೂ ಆಗಿರ್ಬೋದು ಮತ್ತು ಬಾಡಿ ಲೋಷನ್ ಮಕ್ಕಳದೆಲ್ಲ ದೊಡ್ಡ ದೊಡ್ಡ ಬಾಟ್ಲೆಲ್ಲ ತೊಗೊಂಡಿರ್ತೀವಲ್ಲ ಅದನ್ನು ಆ ಥರ ರೀಫಿಲ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಆ್ಯಂಡ್ ಇದು ಟ್ರಾವೆಲ್ ಬ್ಯಾಗು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ 2 ಆರ್ಡ್ರು ಮಾಡಿದ್ದೆ. ಅದು ಕೂಡ ರಿಸೀವ್ ಆಗಿತ್ತು. ಹಾಗೆ ಎಲ್ಲ ನೋಡಿಕೊಂಡು ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ದೇವನಹಳ್ಳಿಗೆ ಹೋಗಿದ್ವಿ. ಸೊ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.